ರಾಜಕಾರಣಿಗಳೇ ಕಾನೂನಿಗೆ ಗೌರವ ನೀಡದಿದ್ರೆ ನಾವು ಜನರಿಂದ ಏನು ನಿರೀಕ್ಷೆ ಮಾಡಬಹುದು? ಅವತ್ತು ಪೊಲೀಸರು ಮೃದು ಧೋರಣೆ ತೋರಬಾರದಿತ್ತು. ಈ ಬಗ್ಗೆ ಗೃಹ ಮಂತ್ರಿಗಳ ಗಮನಕ್ಕೂ ತರಲಾಗಿದೆ. ಕಾನೂನಿಗಿಂತ ಯಾರೂ ಸಹ ದೊಡ್ಡವರಲ್ಲ. ಹರೀಶ್ ಪೂಂಜಾ ಮಾತನಾಡಿರುವ ಮಾತು ಎಂಥವರನ್ನ ಕೂಡ ಕೆರಳಿಸುತ್ತೆ. ಒಂದು ಸಲ ಯೋಚನೆಯನ್ನ ಮಾಡಿಸುತ್ತೆ. ಜನಪ್ರತಿನಿಧಿಯಾದಂಥವರು ಪೊಲೀಸರ ಕಾಲರ್ ಎಳಿತೇವೆ ಎಂಬ ಮಟ್ಟಕ್ಕೆ ಹೋದ್ರೆ ಪೊಲೀಸರ ಕೈಯಲ್ಲಿ ಬೇಡಿ ಇರಲ್ವಾ? ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಬೇಕಿತ್ತು ಎಂದು ಮಂಜುನಾಥ್ ಭಂಡಾರಿ ಹೇಳಿದ್ರು. ನಾವೊಂದು ರೋಲ್ ಮಾಡಲಾಗಬೇಕು ಜನರಿಗೆ. ಮುಂದಿನ ಪೀಳಿಗೆ ನಾವು ರೋಲ್ ಮಾಡಲಾಗಬೇಕು. ಅಧಿಕಾರವನ್ನೇ ನಾವು ಕೈಗೆ ಎತ್ಕೊಳ್ಬಾರ್ದು ಅನ್ನೋ ಮಾತನ್ನು ನಾನು ಏನು ಹೇಳಿದೆ ಅದನ್ನು ಹೈಕೋರ್ಟ್ ಇವತ್ತು ಅದನ್ನೇ ಉಲ್ಲೇಖವನ್ನು ಮಾಡಿದೆ. ನೀವು ಯಾರೇ ಎಷ್ಟೇ ದೊಡ್ಡ ಜನ ಆದರೂ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕೇ ಹೊರತು ನೀವು ಅಧಿಕಾರವನ್ನು ನೀವು ಕೈಗೆತ್ತಿಕೊಳ್ಳಲಿಕ್ಕಿಲ್ಲ. ನಿಮ್ಮ ಕಾರ್ಯಾಂಗದ ಕೆಲಸವನ್ನು ಮಾಡುತ್ತೆ, ನ್ಯಾಯಾಂಗದ ಕೆಲಸವನ್ನು ಮಾಡುತ್ತೆ, ರಾಜ್ಯಾಂಗದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಅವರು ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ. ಬಟ್ ನನಗೆಲ್ಲೋ ಅನಿಸುತ್ತೆ ಅವತ್ತು ನಮ್ಮ ಪೊಲೀಸ್ನವರು ಮೃದು ಧೋರಣೆ ಆಗಿತ್ತು ಅಂಥೇಳಿ. ಅವತ್ತೇ ಅದು ಬಂಧನವನ್ನು ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಬಂಧನವನ್ನು ಮಾಡದೇ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಎಲ್ಲೋ ಹಳ್ಳಿ ತಪ್ಪುತ್ತೆ. ಒಬ್ಬ ಜನಪ್ರತಿನಿಧಿಯಾದಂಥ ಶಾಸಕರು ಪೊಲೀಸ್ ಇಲಾಖೆಯ ಬಗ್ಗೆ ಅವರು ಮಾತಾಡಿರುವಂಥ ಮಾತುಗಳಿರ್ಬೋದು, ಅಥವಾ ವರಿಷ್ಠಾಧಿಕಾರಿಯ ಬಗ್ಗೆ ಮಾತಾಡಿರೋ ಮಾತುಗಳಿರ್ಬೋದು. ಅದು ಎಂಥವ್ರನ್ನು ಸಹ ಒಂದ್ಸಲ ಯೋಚನೆಯನ್ನು ಮಾಡಿಸುತ್ತೆ ಮತ್ತು ಕೆರಳಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಜನರ ಬಗ್ಗೆ ಮಾತಾಡಿಲ್ಲ ಅವರು. ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ಪೊಲೀಸರು ತಗೊಂಡ್ರೆ ನಾನು ಅವರ ಕಾಲರಿಂದ ಸಹ ಎಳಿತೇನೆ ಪೊಲೀಸರದ್ದು ಅಂತ ಹೇಳೋ ಮಾತನ್ನು ಸಹ ಹೇಳಿದ್ದಾರೆ. ನಾವಿವತ್ತು ಜನಪ್ರತಿನಿಧಿಯಾದಂಥವರು ಪೊಲೀಸಿನವರ ಕಾಲರನ್ನು ನಾವು ಎಳಿತೀವಿ ಅನ್ನೋ ಮಟ್ಟಕ್ಕೆ ನಾವು ಹೋದರೆ ಪೊಲೀಸರ ಕೈಯಲ್ಲಿ ಕೋಳೋ ಇರೋದಿಲ್ವಾ? ಇವ್ರ ಕೈಯಲ್ಲಿ ಕಾಲರ್ ಬಂದಾಗ ಅವ್ರ ಕೈಯಲ್ಲಿ ಕೋಳೋ ಇರೋದಿಲ್ವಾ? ಇದನ್ನೆಲ್ಲ ಅವ್ರು ಮಾತಾಡಬೇಕಾದ್ರೆ ಯೋಚನೆಯನ್ನು ಮಾತಾಡಬೇಕಾಗಿತ್ತು. ಇನ್ನೂ ಒಂದು ಮಾತನ್ನು ಭಾಳ ವೈಯಕ್ತಿಕವಾಗಿ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಆ ವಿಡಿಯೋಗಳು ಕ್ಲಿಪ್ಪುಗಳು ಬಂದಂಥ ಸಂದರ್ಭದಲ್ಲಿ ಯಾರೇ ಆಗಲಿ, ಅವರು ಪೊಲೀಸ್ ವರಿಷ್ಠರ ಅಧಿಕಾರಿ ಆಗಿರಲಿ, ಇನ್ನೊಬ್ಬ ಯಾರೇ ಆಗಿರಲಿ, ನಾವು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಮಾತಾಡಬೇಕಾದ್ರೆ ಒಂದು 100 ಸಲ ಯೋಚನೆಯನ್ನು ಮಾಡಬೇಕು. ಅದು ನಾವು ಜನರ ಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆದಂಥವ್ರು. ಅವರ ವೈಯಕ್ತಿಕ ನಿಂದನೆ ಜೊತೆ ಅವರ ಅಧಿಕಾರದ ಬಗ್ಗೆ ಸಹ ಅವ್ರು ಮಾತಾಡಿದ್ದಾರೆ. 150 ಕೋಟಿ ಜನಸಂಖ್ಯೆಯಲ್ಲಿ 46 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಎಕ್ಸಾಮಲ್ಲಿ ಬರೀ ಒಂದು 300ರಿಂದ 400 ಜನ ಮಾತ್ರ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಈ 3ರಲ್ಲಿ ರೆವಿನ್ಯೂ ಸರ್ವಿಸಲ್ಲಿ ಸೆಲೆಕ್ಷನ್ ಆಗುವಂಥವ್ರು. ಈ 300 ಜನದಲ್ಲಿ ಸೆಲೆಕ್ಷನ್ ಆಗಿ ಬಂದಿರುವಂಥವ್ರು ಇಲ್ಲಿಯ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ. ಅವರಿಗೆ ಯಾವುದೇ ಜಾತಿ ಆಗಲಿ, ಯಾವುದೇ ಲೀಡರ್ ಆಗಲಿ ಅಥವಾ ಯಾರ ಆಶೀರ್ವಾದವೂ ಅವರಿಗಿಲ್ಲ. ಸ್ವಯಂ ಪ್ರತಿಭೆಯಿಂದ ಅವರು ಆಯ್ಕೆಯಾಗಿ ಬಂದಂಥವ್ರು. ಅಂತಹ ಒಬ್ಬ ಅಧಿಕಾರಿಗೆ ಅವರಿಗೆ ತಲೆಯಲ್ಲಿ ಏನೂ ಇಲ್ಲ ಅನ್ನೋದಾದರೆ ನಮಗೆ ತಲೆಯಲ್ಲಿ ಎಷ್ಟಿದೆ ಅನ್ನೋದು ನಾವು ತೋಡ್ಕೊಳ್ಬೇಕಲ್ವ? ಒಬ್ಬ UPSC ಸೆಲೆಕ್ಷನಲ್ಲಿ ಇಡೀ ದೇಶದಲ್ಲಿ 400ರಲ್ಲಿ ಒಬ್ಬ ಆಗಿ ಸೆಲೆಕ್ಷನ್ ಆಗಿ ಬಂದಿರುವಂಥವ್ರು. ಈಗ ನಾನೇ ಚುನಾವಣೆಗೆ ನಿಂತೆ ಅಂದರೆ ಕಾಂಗ್ರೆಸ್ ಪಕ್ಷ ನನ್ನ ಲೀಡ್ರುಗಳು ನನಗೆ ಬರ್ತಾರೆ. ಇವತ್ತು ಅವ್ರು ನಿಂತಿದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷ ನಿಂತಾರೆ, ಲೀಡ್ರ್ ಬರ್ತಾರೆ, ಜನ ವೋಟ್ ಹಾಕ್ತಾರೆ, ಗೆಲ್ತಾರೆ. ಇದೆಲ್ಲ ಪಕ್ಷದ ವತಿಯಿಂದ ಪಕ್ಷದ ಎಲ್ಲ ನಮ್ಗಳಿಗೆ ಬರೋವಂಥದ್ದು. ಬಟ್ ಅವ್ರುಗಳ ಸ್ವಯಂ ಪ್ರತಿಭೆಯಿಂದ ಅವರು ಒಂದು ಅಧಿಕಾರಿಯಾಗಿ ಬಂದಿರುವಂಥವ್ರು. ಬಟ್ ಅವ್ರ ಬಗ್ಗೆ ಅವ್ರು ಮಾತಾಡಿರೋದು ನೋಡಿದಾಗ ನಮಗೆಲ್ಲೋ ಇದು ಎಲ್ಲೆಯನ್ನು ಮೀರಿದ್ದಾರೆ, ಇದನ್ನೆಲ್ಲ ಮಾತಾಡಬಾರ್ದಿತ್ತು ಅಂತ ಹೇಳಿದಾಗ ಇವತ್ತೇನಾಗುತ್ತೆ, ಎಂಟೈರ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಯೋಚನೆ ಮಾಡುತ್ತಲ್ಲ, ತಾರಾತುರಿ ಯಾಕೆ ತಗೊಂಡಿದ್ದಾರೆ ಅನ್ಬೇಕಂತ ಹೇಳಿದಾಗ ಇದೆಲ್ಲ ಪರಿಗಣನೆ ಆಗುತ್ತಲ್ಲ. ಮಂಗಳೂರಿನ ರಸ್ತೆಯಲ್ಲಿ ನಮಾಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಮಂಜುನಾಥ್ ಭಂಡಾರಿ ಅವರು, ಪೊಲೀಸರು ತರಾತುರಿ ಮಾಡಿದ್ದಾರೆ. ಮಸೀದಿಯವರು ಮುಚ್ಚಳಿಕೆ ಬರೆದು ಕೊಟ್ಟಿದ್ರು. ಸುಮೋಟೋ ಕೇಸ್ ಬಗ್ಗೆ ಆ ಸಂದರ್ಭ ಹೇಳಿರಲಿಲ್ಲ. ಯಾವ ಆಧಾರದಲ್ಲಿ ಸುಮೋಟೋ ಕೇಸ್ ಹಾಕಿದ್ದಾರೆ ಎಂದು ಮಸೀದಿಯವರಿಗೆ ಗೊತ್ತಿರಲಿಲ್ಲ. ನಮ್ಮ ಗಮನಕ್ಕೆ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಎಂಬ ಪೂರ್ಣ ಮಾಹಿತಿ ಪೊಲೀಸರ ಬಳಿ ಇರಲಿಲ್ಲ. ಈ ಬಗ್ಗೆ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮರುಕಳಿಸದಂತೆ ಕೇಳಿಕೊಂಡಿದ್ದೇವೆ ಎಂದು ಹೇಳಿದರು. ತಪ್ಪಾಗಿದೆ, ಅವರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅನ್ನೋದನ್ನ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅದನ್ನೇನಾಗಿದೆ ಅಂತ ಹೇಳಿದಾಗ
ಅವತ್ತು ಶುಕ್ರವಾರ ಇತ್ತು, ನಮಾಜ್ ಮಾಡ್ತಾಯಿದ್ರು, ಅಲ್ಲಿ ಜಾಗ ಸಿಗಲಿಲ್ಲ, ನಾವು ಮಾಡಿದ್ದೀವಿ. ಬಟ್ ಅದನ್ನು ಮಸೀದಿಯವರ ಗಮನಕ್ಕೆ ಸಂಬಂಧವ್ರ ಹತ್ರ ನಾನು ಮಾತಾಡಿದೆ, ಅಲ್ಲಿ ಆ ಕಾರ್ಯದರ್ಶಿ ಅವ್ರಿಗೆ. ಅವ್ರು ಹೇಳ್ತಾಯಿದ್ರು, ಸರ್ ನಮಗೆ ಗೊತ್ತಾದ ಕೂಡಲೇ ಸಾಯಂಕಾಲ ನಾವು ಸಭೆಯನ್ನು ಕರೆದಿದ್ವಿ, ನಂತರ ನಮಗೆ ನೆಕ್ಸ್ಟ್ ದಿವಸ ನಮ್ಮನ್ನು ಪೊಲೀಸ್ನವ್ರು ಬರಲಿಕ್ಕೆ ಹೇಳಿದರು, ನಾವು ಹೋಗಿದ್ವಿ, ನಾವು ಇದನ್ನು ಮಾಡೋದಿಲ್ಲ ಅಂತ ಎಲ್ಲರಿಗೂ ತಿಳಿಸಿದ್ದೀವಿ. ಆವಾಗಲೂ ನಮಗೆ ಸೋಮೋಟೋ ಕೇಸಿನ ಬಗ್ಗೆ ನಮಗೇನು ಅವ್ರು ಹೇಳಿಲ್ಲ. ಆದರೆ ನಾವು ಇನ್ಮೇಲೆ ಅಲ್ಲಿ ಇವ್ರನ್ನ ಅದಕ್ಕೆ ಬೇಕಾದಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಾವು ಇಡ್ತೀವಿ ಅಂತ ಎಲ್ಲ ನಾವು ಹೇಳಿದ ಮೇಲೂ ಯಾವ ಆಧಾರದ ಮೇಲೆ ಅವರು ಸೋಮೋಟೋ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂತೇಳಿದ್ರೆ ಅವರಿಗೆ ಪಾಪ ಅವ್ರ ಬಗ್ಗೆ ನಾನು ಕೇಳಿದಾಗ ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಆಮೇಲೆ ನಮಗೆ ಮಾಡಿದ್ದಾರೆ. ಆಮೇಲೆ ಮಾಡಿದ್ಮೇಲೆ ನಮ್ಮ ಗಮನಕ್ಕೆ ಬಂತು, ಸ್ಪೀಕರ್ ಅವರ ಗಮನಕ್ಕೆ ಬಂತು, ನನ್ನ ಗಮನಕ್ಕೆ ಬಂತು. ಹರೀಶ್ ಅವ್ರು ನಾವು ಡೆಲ್ಲಿಲಿದ್ವಿ. ಇಮಿಡಿಯೇಟ್ಲಾಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ. ನೀವು ಸೋಮೋಟೋ ಕೇಸ್ ಹಾಕ್ತಾ ಇದ್ರೆ ಯಾರ ಮೇಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಯಲ್ಲ. ಸುಮ್ಮನೆ ನಾಳೆ ಒಂದು ಇಂಥದಕ್ಕೆ ಕೇಸಿಗೆ ಇದನ್ನು ಕರೆದು ಅವ್ರಿಗೆ ಸರಿ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ಏನಾಗಿದೆ ವಾಸ್ತವ ಸ್ಥಿತಿನ ಅವರಿಗೆ ತಿಳಿಸಿ ಹೇಳಬಹುದಿತ್ತು. ಇದನ್ನು ಸೋಮೋಟೋ ಕೇಸ್ ಹಾಕಿ ಇದನ್ನು ದೊಡ್ಡದಾಗಿ ಮಾಡ್ಲಿಕ್ಕೆ ಹೋದರು. ನಂತರ ನಾವು ಮಾಡಿದ್ಮೇಲೆ ಯಾರು ಮಾಡಿದ್ದಾರೆ ಏನು ಅಂತೇಳಿ ಅವ್ರ ಹತ್ರ ಯಾವುದೇ ರೀತಿಯ ಪೂರ್ಣ ಮಾಹಿತಿ ಅವ್ರ ಹತ್ರ ಇರಲಿಲ್ಲ. ಅವ್ರ ಹತ್ರ ಅದನ್ನು ಕೇಳಿದ್ಮೇಲೆ ಇಲ್ಲ, ನಾವು ಅದನ್ನು ಬಿಫಾರ್ಮ್ ತೆಗಿತಾ ಇದ್ದೀವಿ, ಒಂದು ಮುನ್ನೆಚ್ಚರಿಕೆಯಾಗಿ ನಾವು ಮಾಡ್ಲಿಕ್ಕೆ ಹೋಗಿದ್ವಿ ಅಂತ ಹೇಳ್ತಾ ಇದ್ರು. ಸೊ ಪೊಲೀಸ್ ಹಿರಿಯ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ, ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ತಗೊಂಡು ಈಗ ವೈರಲ್ ಮಾಡಿದ್ಮೇಲೆ ನಾವು ಅದು ಪ್ರತಿಭಟನೆ ಮಾಡ್ತೇವೆ, ಮತ್ತೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ಳೇಬೇಕಲ್ಲ. ಯಾರು ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಗೃಹ ಮಂತ್ರಿಗಳ ಹತ್ರ ಮಾತಾಡಿದ್ದೀವಿ ಇದ್ರ ಬಗ್ಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಇಂಥದ್ದು ಮತ್ತೆ ಮರುಕಳಿಸಬಾರ್ದು ನಮ್ಮಲ್ಲಿ. ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡ ನಮ್ಮದು ಒಂದು ಎಜುಕೇಷನ್ ಹಬ್ ಇದು ಹಲವಾರು ಕಾರಣ ಇದಕ್ಕೆ ನಮ್ಮಲ್ಲಿ ಕೈಗಾರಿಕೆಗಳಿದ್ದಾವೆ, ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರೋರು. ಇದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಈಗ ಮನವಿ ಮಾಡಿದ್ದೀವಿ. ಇದ್ರ ಬಗ್ಗೆ ಈಗ ಆಶ್ವಾಸನೆಯನ್ನು ಸಂಪೂರ್ಣವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಜಿಲ್ಲಾ ಮಂತ್ರಿಗಳ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಜಿಲ್ಲಾ ಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ. ಈ ಚುನಾವಣೆ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅನ್ನೋ ಮಾತನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ನಮಗೆ ಹೇಳಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಎಂಎಸ್ ಮೊಹಮ್ಮದ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.